ಓಕೆ ಬರ್ರಿ ಈಗ. ಸೊ ಈಗ ಇದನ್ನ ಈಕ್ವೇಶನ್ 1 ಅಂತ ತಗೋಣ, ಇದನ್ನ ಈಕ್ವೇಶನ್ 2 ಅಂತ ತಗೋಣ. ಸೊ ಕ್ಲಿಯರಾ? ಈಗ ನಾನೀಗೆ ಫಸ್ಟ್ 1ನೇ ಈಕ್ವೇಶನ್ ನ ಸಿಂಪ್ಲಿಫೈ ಮಾಡ್ಕೊಳ್ರಿ ಆಯ್ತಾ. 1ನೇ ಈಕ್ವೇಶನ್ ತಗೋಣ. 3x by 2 minus 5 by 5 3 is equal to minus 2. ಸೊ ಇಲ್ಲಿ ಎರಡು ಫ್ರಾಕ್ಷನ್ಸ್ ಇದೆ ಹೌದಾ? ಎರಡು ಫ್ರಾಕ್ಷನ್ಸ್ ಇದೆ ಅಂದ್ರೆ ಯು ಹ್ಯಾವ್ ಟು ಟೇಕ್ ದ LCM. ಯಾವ್ದಕ್ಕೆ LCM ತೆಗಿಬೇಕು? Denominator. ಯಾವ್ದಕ್ಕೆ? Denominators. ಡಿನಾಮಿನೇಟರ್ಗೆ LCM ತೆಗಿ. ವಾಟ್ ಇಸ್ ದ LCM? 6. 6 is the LCM. ಓಕೆ, 2 ಇಂದ 6 ಅನ್ನ ಡಿವೈಡ್ ಮಾಡಿ. 2 3s ಆ 3 ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 3 3s 9. ಈ 3 ಇಂದ 6 ಡಿವೈಡ್ ಮಾಡಿ. 3 2s 5 2s 10y. minus 2. So now make cross multiplication. 9x minus 10y is equal to minus 12. You can start as equation 3. Equation 3 ಬರ್ಕೊಳ್ಳಿ. ನೋಡ್ರಿ ಒಂದ್ ನಿಮಿಷ ಕೇಳ್ರಿ ಎಲ್ಲರಿಗೂ ಕಾಣ್ತಿದ್ದೀರಿ ನನಗೆ ಆಯ್ತಲ್ಲ? ಸೊ ನಾನ್ ಹೇಳ್ತಿದ್ದೀನಿ ಇಲ್ಲಿ ಇದರಿಂದ ಎಕ್ಸ್ ತಗೊಳೋದು ಇದರಿಂದ ವೈ ತಗೊಳೋದು ಕಷ್ಟ ಆಗುತ್ತೆ. ಯಾಕೆ ಹೇಳ್ರಿ? ಫ್ರಾಕ್ಷನ್ಸ್ ಬರ್ತವೆ. ಆವಾಗ ಈ ತರ ಫ್ರಾಕ್ಷನ್ಸ್ ಕೊಟ್ಟಿರತಕ್ಕಂತ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ನ ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. ಸಿಂಪ್ಲಿಫೈ ಮಾಡ್ಕೊಂಡು ಒಂದನೇ ಈಕ್ವೇಶನ್ ಸಿಂಪ್ಲಿಫೈ ಮಾಡಿರೋದನ್ನ 3 ಅಂತ ಕರ್ಕೊಳ್ರಿ. ಎರಡನೇ ಈಕ್ವೇಶನ್ ಸಿಂಪ್ಲಿಫೈ ಮಾಡಿರೋದನ್ನ 4 ಅಂತ ಕರ್ಕೋಬೇಕು. ಕ್ಲಿಯರ್? ಬರ್ತಾನೆ ಹೋಗಿ. ತಪ್ಪನ್ನ ಬರ್ಕೋಬೇಡ್ರಿ. ಎಲ್ಲಿ ಡೌಟ್ ಇದೆ ಕೇಳಿ. ಸೊ ಕ್ಲಿಯರಾ? ಯಾರೊಬ್ರು ಮಾತಾಡ್ರಿ. ಈಗ ನಿಮಗೆ ಆಕ್ಷನ್ ಮಾಡಕ್ಕೆ ಇದೆ ಆಪ್ಷನ್ಸ್ ಇದಾವೆ. ಈಗ ರೈಸ್ ಮಾಡ್ಬೋದು, ಹ್ಯಾಂಡ್ ರೈಸ್ ಮಾಡ್ಬೋದು, ಎಲ್ಲ ಆಪ್ಷನ್ಸ್ ಇದಾವೆ ಈಗ ಜೂಮ್ ಅಲ್ಲಿ. ಯಾರಿಗಾರ ಡೌಟ್ ಇದೆಯಾ? ಮರ ಇಲ್ಲ ಮಕ್ಕಂದ್ರ? ಓಕೆ. ಸೊ ಈ ತರ ಫ್ರಾಕ್ಷನ್ಸ್ ಈಕ್ವೇಶನ್ಸ್ ಲೀನಿಯರ್ ಈಕ್ವೇಶನ್ಸ್ ಕೊಟ್ರೆ ಆ ಈಕ್ವೇಶನ್ ಗೆ ಡಿನಾಮಿನೇಟರ್ LCM ತೆಗಿರಿ. 2 3 ಗೆ LCM ನಾನು ಹೇಳಿದೆ ಒಂದು ಈವನ್ ನಂಬರ್ ಒಂದು ಆಡ್ ನಂಬರ್ ಇತ್ತು ಅಂದ್ರೆ ವಾಟ್ ಇಸ್ ದ LCM? ಅವೆರಡನ್ನು ಮಾಡಬೇಕು. ಸೊ ವಾಟ್ ಇಸ್ ದ LCM? 2 3s 6. ಸೊ 6 is the LCM. ಈ 2 ಇಂದ 6 ನ ಡಿವೈಡ್ ಮಾಡ್ರಿ. 2 3s ಆ 2 3s ನ 3 ಗೆ ಮಲ್ಟಿಪ್ಲೈ ಮಾಡ್ರಿ. 3 3s 9. ಅಗೇನ್ ಈ 3 ಇಂದ ಈ 6 ಡಿವೈಡ್ ಮಾಡ್ರಿ. 3 2s 2 5s 10. Now make cross multiplication. 9x minus 10y is equal to minus 12. Equation 3. So now it is clear. Again equation 2 ಬರ್ಕಬೇಕು. equation 2 ಬರ್ಕೊಂಡು equation 2 ಬರ್ಕೊಳ್ಳಿ. ಈಗ from 2 ಬರ್ಕೊಳ್ಳಿ. equation 2 ಏನಿದೆ ಹೇಳ್ರಿ? X by 3 plus y by 2 y by is equal to 13 by 6. is equal to 13 by 6. 6. So ಈಗ ನೋಡಿ again this is equation 2. ಇದನ್ನ ಈ ಕಡೆ ಎರಡು ಫ್ರಾಕ್ಷನ್ಸ್ ಇದೆ, ಆಡ್ ಮಾಡಬೇಕು ಅಂದ್ರೆ LCM ತೆಗಿಬೇಕು. ಅಗೇನ್ 6 is the LCM. 3 2s 2 into x 2x
2 3s, 3 into y, 3y. 3y, 13 by 6. ಈಗ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಲ್ಲಿ ಒಂದೊಂದು ಫ್ರಾಕ್ಷನ್ ಇದ್ರೆ ಇದು ಟೋಟಲ್ ಒಂದು ಫ್ರಾಕ್ಷನ್. ಇದು ಫಸ್ಟ್ ಟು ಸಮ್ ಆಫ್ 2 ಇತ್ತು. ನೌ ಇಟ್ ಇಸ್ ಒನ್ ಫ್ರಾಕ್ಷನ್. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಲ್ಲಿ ಒಂದೇ ಫ್ರಾಕ್ಷನ್ಸ್ ಅಂದ್ರೆ ಒಂದೊಂದು ಫ್ರಾಕ್ಷನ್ ಇದ್ದು ಡಿನಾಮಿನೇಟರ್ ಸೇಮ್ ಇದ್ರೆ ಆ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡಬಹುದು. ಅರ್ಥ ಮಾಡ್ಕೊಳ್ರಿ. ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಇಲ್ಲಿ ಫಸ್ಟ್ ಕ್ಯಾನ್ಸಲ್ ಮಾಡಕ್ ಬರ್ತಿರ್ಲಿಲ್ಲ. ಈ ಸಮ್ ಆಫ್ 2 ಫ್ರಾಕ್ಷನ್ಸ್ ಇತ್ತು. ಅದನ್ನ ಯು ಕ್ಯಾನ್ ಮೇಕ್ ಇಟ್ ಆಸ್ ಒನ್ ಸಿಂಗಲ್ ಫ್ರಾಕ್ಷನ್. Single, ಇದು ಸಿಂಗಲ್ ಫ್ರಾಕ್ಷನ್, ಇದು ಸಿಂಗಲ್ ಫ್ರಾಕ್ಷನ್. ಬೋತ್ ಡಿನಾಮಿನೇಟರ್ಸ್ ಆರ್ ಸೇಮ್. ಸೊ ನೌ ವಿ ಹ್ಯಾವ್ ಟು ಕ್ಯಾನ್ಸಲ್. 2x plus 3y is equal to 30. Can correct as equation 4. ಸೊ ಅಳ್ಸೋಣ ಈಗ. ಯಾರೋ ಒಬ್ರು ಸಿಂಬಲ್ ಓದ್ರಿ, ನನಗೆ ಕ್ಲಿಯರ್ ಆಗುತ್ತೆ ಎಲ್ಲರ ಪರವಾಗಿ. ಸಾನ ಎಮ್ಮೆ ಎಲ್ಲೋಗಿದ್ಲು ಮತ್ತೆ? ಓಕೆ, ಇದಾಳೆ. ಸೊ ಇದನ್ನ ಈಗ ಈಕ್ವೇಶನ್ 2 ಇಂದ 4 ತಗೊಂಡ್ವಿ. ಸೊ ನಾವು ರೈಟ್ 3 and 4. 3 and 4 ಏನ್ ಬರುತ್ತೆ ಹೇಳ್ರಿ ಈಗ? ವಾಟ್ ಈಸ್ 3? 3 ಹೇಳಿ ಯಾರು? 9x minus ಹಾ? 10y is equal to ಜೋರಾಗಿ ಹೇಳ್ಬೇಕಮ್ಮ. 9x minus 10y is equal to minus 12. 9x Minus 10y is equal to minus 12. minus 12. Equation 3. ಹೌದಾ? Again, what is the equation 4? 2x 3y Plus is 3y equal to 13. 13. equation 4. ಈಗ ಈ ಎರಡು ಈಕ್ವೇಶನ್ ಅಲ್ಲಿ ಯಾವ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಯಾವ್ದಾರು ಒಂದು ಸಾಲ್ವ್ ಮಾಡ್ಬೇಕು. ನಾನು ಹೇಳ್ತಿದ್ದೀನಿ ನೀವು ಯಾವ್ದು ಈಸಿ ಇರುತ್ತೋ ಅದ್ ತಗೊಳ್ರಿ ಅಂತ ಹೇಳಿದೀನಿ. ಅದರಿಂದ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ತೀರಿ, ಐದರ್ ಫ್ರಮ್ 3 ಆರ್ ಫ್ರಮ್ 4. From 4. ಫ್ರಮ್ 4 ಮಾಡೋಣ ನೋಡ್ರಿ. ನೀವು 3 ನಿಂದ ತಗೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೋಬಹುದು, 4 ಇಂದ ತಗೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬಹುದು. ಆದರೆ ನಮಗೆ ಸಿಂಪ್ಲಿಫಿಕೇಶನ್ ಈಸಿ ಆಗ್ಬೇಕು, ಆ ತರ ಯೋಚನೆ ಮಾಡ್ರಿ. ಸೊ ಈಗ 2x ಫ್ರಮ್ 4 ನೋಡ್ರಿ. ಈಗ ಫ್ರಮ್ 4 ಮತ್ ಬರೀತೀನಿ ನಾನೀಗ. ಫ್ರಮ್ 4 ಒಂದು ಸ್ಟೆಪ್ ಜಾಸ್ತಿ ಆಗ್ಲಿ, ಅರ್ಥ ಮಾಡ್ಕೊಳ್ರಿ. 2x plus 3y is equal to 30. 2x is equal to 13 minus 3y. X is equal to 13 minus 3y by 2. It is called as 5. ಕರೆಕ್ಟಾ? 2x ಬೇಕಿತ್ತು, ಈ 3y ಆ ಕಡೆಗೆ ಬಂದ್ರೆ minus 3y ಆಯ್ತು. ನನಗೆ 2x ಬೇಡ, ಜಸ್ಟ್ ಐ ವಾಂಟ್ x is equal to 13 minus 3y by 2. Now called as equation 5. ಈಗ ಏನ್ ಮಾಡ್ತೀರಿ? Put 5 in 3. Put 5 in 3. 5 in 3. 3. ಯಾರು ಬಳಸ್ಕೊಂಡಿದೀವೋ ಅದನ್ನ ಬಿಟ್ಬಿಟ್ಟು ಅದ್ರಲ್ಲಿ ಹಾಕ್ಬೇಕು. ಎಲ್ಲರದು ಆಯ್ತಾ? Sir, 1 ನಿಮಿಷ sir. ಓಕೆ. ಅದಕ್ಕೆ ನಾನು ಕೇಳ್ತಾ ಇರೋದು. ಡೌಟ್ಸ್ ಬಂದ್ರು ಕೇಳ್ಬೇಕು, ಸುಮ್ನೆ ಕುತ್ಕೋಬೇಡ್ರಿ.
over sir. ಓವರ್. ಸೊ ಈಗ ನಾನು ಯಾವ್ದ್ರಲ್ಲಿ ಹಾಕ್ಬೇಕು ಇದನ್ನ? 3 ಅಲ್ಲಿ. Put 5 in 3. Put 5 in 3. Put 5 in 3. ಈ ರೌಂಡ್ ಆಗ್ಬೇಕು, ಈಕ್ವೇಶನ್ ಅಂತ ಗೊತ್ತಾಗುತ್ತೆ. Put 5 in 3. So 3 equation 3 ಬರ್ಕೊಳ್ಳಿ. What is 9 into? What is the value of x? 13 minus 3y by 2. 13 minus 3y by 2 Two. minus 10y is equal to minus 12. So now it is clear. So so now it is a fraction. What is the LCM for these two terms? Innu bekare? Huh? 2. 2. Okay, 2 is the LCM. 9 into 13 minus 3y. Idr kela denominator illa minus 10 into 2, 20y is equal to minus 12. So now make cross multiplication. So 13 3s are 117. Correct? Yes sir. 9 3s are 27y minus 20y is equal to minus 12 into 2. 12 into 2. Minus 20. Minus 117 minus 47y. Correct? Yes sir. Minus 27y minus 20y minus 47y is equal to minus 4. 24. Minus 47y is equal to minus 24 minus 117 plus 117 ಆ ಕಡೆಗೆ ಬಂದ್ರೆ minus 117 minus 47y is equal to ಎಷ್ಟಾಗುತ್ತೆ ಎರಡು ಆಡ್ ಮಾಡಿದ್ರೆ? Minus 130. 141. 141. 141. Correct? Minus minus gets cancelled. Y is equal to 141 divided by 47. 47 ones are 47 threes are ನೋಡ್ರಿ 47 ones ಆಗುತ್ತೆ 47 threes are ನೋಡ್ರಿ ಎಷ್ಟೈತೆ ಅಂತ. ಕರೆಕ್ಟ್ ಆಯ್ತಾ? ಪಕ್ಕದಲ್ಲಿ ಮಲ್ಟಿಪ್ಲೈ ಮಾಡಿ ನೋಡ್ಬೇಕು, ಕನ್ಫರ್ಮ್ ಮಾಡ್ಕೋಬೇಕು ನಾನು ಹೇಳಿದ್ದೆ ಸರಿಯಲ್ಲ. Sir correct ಇದೆ. So what is y? Y is equal to 3. Y is equal to 3. Y is equal to 3. ತಪ್ಪನ್ನ ಬರ್ಕೋಬೇಡ್ರಿ, ಯಾರಿಗಾರ ಡೌಟ್ ಇದ್ರೆ ಕೇಳಬೇಡ್ರಿ. ಕೇಳೋದ್ರಿಂದ ಮನಸ್ಸಿಗೆ ಯಾರಿಗೆ ಸಾನಿಗೆ ನೋವಾಗುತ್ತೆ ಅಲ್ವಾ ಸಾನ? ಯಾಕೆ ಸರ್? ನೀನ್ ಹೇಳಿದಲ್ಲ ಸರ್ ನಿಮಗೆ ಆಗ್ಲಲ್ಲ ಎಲ್ಲರೂ ಪ್ರಶ್ನೆ ಕೇಳಿದ್ರೆ ನಿಮ್ ಬಾಯಿ ನೋವಾಗಲ್ಲ ಅಂತ. ಯಾರು ಸರ್? ನೀನ್ ಹೇಳ್ದಲ್ಲ ಅದೇ ಯಾವಾಗ ಹೇಳಿದೆ ಸರ್? ಯಾವಾಗ ಹೇಳಿದೆ ಸರ್? ಕರೆಕ್ಟ್, ಈ ಪ್ರಶ್ನೆ ಬರ್ತದೆ ಅಂತ ನನಗೆ ಗೊತ್ತಿತ್ತು. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ, ನಾನ್ ಮತ್ತೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಕ್ಕ ದೊಡ್ಡದಿದೆ ಅಂದ್ರೆ ದೊಡ್ಡದಿಲ್ಲ, ಆದ್ರೆ ಫ್ರಾಕ್ಷನ್ಸ್ ಇರೋದ್ರಿಂದ ಸ್ಟೆಪ್ಸ್ ಜಾಸ್ತಿ ಆಯ್ತು. ಮಾತಾಡಬಾರ್ದು, ಯಾರು ಮಾತಾಡ್ತೀರಿ ಅಂತ ಗೊತ್ತಾಗ್ಬಿಡುತ್ತೆ.
ಸಿಂಚನ ಮೈಕ್ ಆಫ್ ಹೇಳ್ರಮ್ಮ, ನಿಮ್ ಭಾಷೆಲೆ ಬೈರ್ ಅಲ್ಲಿಂದಾನೆ. ಸರ್ ಇದ್ರಲ್ಲಿ ಇನ್ನೊಂದು ಆಪ್ಷನ್ ಇದೆ ಸರ್, ಪಿನ್ ಅಂತ ಮಾಡ್ಕೋಬಹುದು ಸರ್, ಅವಾಗ ನಿಮ್ದಷ್ಟೇ ಬರುತ್ತೆ, ಯಾರ್ದು ಬರಲ್ಲ. ಯಾರು? ಈ ಕಡೆ ಎಲ್ಲಾರ್ದು ಇರುತ್ತಲ್ಲ ಸರ್, ಎಲ್ಲಾರ್ದು ವಿಡಿಯೋ ಬರ್ತಿರುತ್ತಲ್ಲ ಸರ್, ಅದ್ರಲ್ಲಿ ನಿಮ್ದ್ರ ಮೇಲೆ ಕ್ಲಿಕ್ ಮಾಡಿ ಪಿನ್ ಅಂತ ಇರುತ್ತೆ ಸರ್, ಅದ್ ಒತ್ಕೊಂಡ್ರೆ ನಿಮ್ದಷ್ಟೇ ವಿಡಿಯೋ ಬರುತ್ತೆ, ನಿಮ್ದಷ್ಟೇ ವಾಯ್ಸ್ ಬರುತ್ತೆ ಸರ್. ಮಾಡಿದೀನಿ. ಹ? ಅದೇ ಮಾಡಿ. ಇವ್ರೆಲ್ಲ ವಾಯ್ಸ್ ಅಂತಿದ್ರಲ್ಲ ಸರ್, ಅದಕ್ಕೆ ಹೇಳಿದೆ. ಎಲ್ಲ ಅನ್ಮ್ಯೂಟ್ ಮಾಡ್ಬೋದು, ನನಗೆ ಮಾಡ್ಬಿಟ್ರೆ ಮಾತಾಡಂಗೆ ಇಲ್ಲ ನೀವು. ಅನ್ಮ್ಯೂಟ್ ಮಾಡ್ಬಿಟ್ರೆ ಮಾತಾಡಂಗೆ ಇಲ್ಲ ನಾನು, ನೀವು. ಓವರ್. Yes, sir. Yes, sir. ಆಯ್ತಾ? Yes, sir. ಆಯ್ತು. ಇನ್ನೊಂದ್ಸಲ ನೋಡ್ರಿ. Put 5 in 3. Put 5 in 3. ಓಕೆ ನೋಡ್ರಿ. What is 5 ಅಂತ ನಿಮಗೆ ಗೊತ್ತಿದೆ. 3 equation 3 ಬರ್ಕೊಳ್ರಿ. 9x minus 10y is equal to minus 12. So 9 into what is x? 13 minus 3y by 2 minus 10y. Now it is a fraction. ನಾನು ಹೇಳಿದ್ದೀನಿ ಫ್ರಾಕ್ಷನ್ ಇತ್ತು ಅಂದ್ರೆ LCM ತೆಗಿಲೇಬೇಕು. So LCM ತೆಗೆದ್ರಿ, what is LCM? 2 is the LCM. 9 into 13 minus 3y. ಇದರ ಕೆಳಗೆ ಡಿನಾಮಿನೇಟರ್ ಇಲ್ಲ. 2 into 10 20y. Now make cross multiplication. Now it is multiplied by 9. 13 9s are 117. 9 3s are 27y minus 20y minus 12 into 2 minus 24 or 2. ಇವೆರಡು ಮೈನಸ್ ಇರೋದ್ರಿಂದ ಆಡ್ ಮಾಡಿದೆ. It is minus 47y. So minus 24. So minus 47y is equal to plus 117 ಆ ಕಡೆಗೆ ಹೋದ್ರೆ minus 117 ಆಯ್ತು. Minus 47y minus 24 minus 117 add ಮಾಡಿದ್ರೆ it is minus 141. Minus minus gets cancelled. Y is equal to 141 divided by 47. 47 ones are 47 threes are. Y is equal to 3. ಈಗ ಏನ್ ಮಾಡಬೇಕು? Put y is equal to 3 in 5. 5. ಹೇಳ್ರಿ. Put y is equal to 3 in 5. So what is equation 5? X is equal to X is equal to 13 minus 3y 13 minus 3y by 2. by 2. So x is equal to 13 minus 3 into 3 by 2. X is equal to 13 minus 9 by 2. X is equal to 13 minus 9 is 4 by 4 by x is equal to 2. 2. Now it is clear? Yes, sir. Clear? ಆದವರು ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಳ್ರಿ.
ಆಯ್ತಾ? ಇನ್ನು ಹಳೆ ಪ್ರಾಬ್ಲಮ್ ಬರ್ಕೊಂತಿದ್ದೀರಾ ಹೊಸ ಪ್ರಾಬ್ಲಮ್ ಬರ್ಕೊಂತಿದ್ದೀರಾ? ಸರ್ ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಂಡ್ವಿ. ವೆರಿ ಗುಡ್, ವೆರಿ ಗುಡ್. ಸಾಲು 3.3 ನಲ್ಲಿ ಎಷ್ಟನೇ ಕ್ವಶನ್ ಇದು? ಸೆಕೆಂಡ್ ಕ್ವಶನ್. 3.3 ನಲ್ಲಿ ಸೆಕೆಂಡ್ ಕ್ವಶನ್. 3.2. ನಮಗೆ ಓಕೆ. 3.2 ನಲ್ಲಿ ಎಷ್ಟನೇ ಕ್ವಶನ್ ಇದು? ಸೆಕೆಂಡ್. ಸಾಲ್ವ್ ದ ಈಕ್ವೇಶನ್ ಯಾವುದು? 2x plus 3y is equal to 11. You can call it as equation 1. And 2x minus 4y is equal to minus 24. Equation 2. ಹಲೋ. ಸೊ ನಾನು ಕ್ಲಾಸ್ ಅಲ್ಲಿ ಇದ್ದೀನಪ್ಪ. 7:45 ಆಗುತ್ತೆ ನೋಡಪ್ಪ. ನಾನು ಅದೇ 7:45 ಬರ್ತೀನಿ. ಇಲ್ಲ, ನನ್ ಮತ್ತೆ ನಾಳೆ ಇರಲ್ಲ. ಈಗ ನಮ್ಮ ಮನೆ ಇಲ್ಲಿ ಎಲ್ಲಿ ಗೊತ್ತಾ? ಆಯ್ತಾಯ್ತು. ಎಲ್ಲೋದ್ರಿ? ಇದೀವಿ ಸರ್. ನನಗೆ ಕಾಣ್ತಾ ಇಲ್ಲಲ್ಲ. ಸರ್ ನಮಗೆಲ್ಲ ಕಾಣಿಸ್ತಿದ್ದಾರೆ. ನೀವಿಗೆಲ್ಲ ಕಾಣ್ತಾರ ಬಿಡವ. 3.2 ನಲ್ಲಿ ಎರಡನೇ ಪ್ರಾಬ್ಲಮ್. ಈಗ ಬರ್ರಿ, ಈಗ ಈ ಎರಡು ಈಕ್ವೇಶನ್ ತಗೊಂಡ್ರಿ, ಓಕೆನಾ? ಎರಡು ಈಕ್ವೇಶನ್ ತಗೊಂಡ್ಮೇಲೆ ಈಕ್ವೇಶನ್ 1 ತಗೊಂತಿರೋ, ಈಕ್ವೇಶನ್ 2 ತಗೊಂತಿರೋ ಫಾರ್ ಫೈಂಡ್ ದಿ ವ್ಯಾಲ್ಯೂ ಆಫ್ x. 1 ಸರ್. From 1. ನೀವು ಯಾವ ತಗೊಂಡ್ರು ವ್ಯಾಲ್ಯೂ ಅಷ್ಟೇ ಇರ್ತಾವೆ. 2x plus 3y is equal to 11. 2x is equal to 11 minus 3y. X is equal to 11 minus 3y by 2. You can call as equation 3. 3. Clear? Clear, Rama? Yes, sir, clear. ಈಗ ಇದೇನ್ ಮಾಡೋಣ? Sir, 3 in 1. 2. 12 sir. Put 3 in 2. 3 in 2. What is equation 2 ಇದೆ? ನೋಡ್ರಿ, 2x minus 4y minus 24. 2 into what is x? 11 minus 3y by 2 minus 4y is equal to minus 24. Correct? So what is the LCM? Again 2 gets cancelled. LCM ತೆಗೆ ಅವಶ್ಯಕತೆ ಇಲ್ಲ ನೋಡ್ರಿ. 2 gets cancelled. 11
minus 3y minus 4y is equal to minus 24. So minus 7y minus 24 minus 11. ಯಾಕೆ ಮೈನಸ್ 7y ಆಯ್ತು? minus 3y minus 4y minus 7y minus 24. This plus 11 come to this side, it becomes minus 11. Minus 7y is equal to minus 35. So minus minus gets cancelled. Y is equal to 35 by 7. 7 ones are 7 5s are. Y is equal to 5. Y is equal to 5. ಏನು ಸಿಂಚನ ಯಾಕೆ ಮಾತಾಡ್ತೀಯಾ? ನಾನಲ್ಲ ಸರ್. ಗೊತ್ತಾಗ್ತಿಲ್ಲ, ನನಗೆ ಗೊತ್ತಾಗ್ಬಿಡುತ್ತೆ. ಸರ್ ಮಾತಾಡಿಲ್ಲ. ಮಾಡಿ ಸರ್ ಅವಳು. ಮೈಕನ್ನೆಲ್ಲ ಮ್ಯೂಟ್ ಮಾಡ್ಕೊಳ್ರಿ. ಈಗ y ವ್ಯಾಲ್ಯೂ ಏನ್ ಮಾಡ್ಬೇಕು? Equation 3 ಅಲ್ಲಿ ಹಾಕ್ಬೇಕು. Equation 3 ಅಲ್ಲಿ ಹಾಕ್ಬೇಕು. ಓಕೆ, ಎಲ್ಲರದು ಆಗ್ಲಿ. ಎಲ್ಲರದು ಆಯ್ತಾ? No sir. ಆಗ್ಲಿ, ನಿಧಾನ ಆಗ್ಲಿ, ಅವಸರ ಇಲ್ಲ. ಸೌಂದರ್ಯ ಮೈಕ್ ಮ್ಯೂಟ್ ಮಾಡು. ತೇಜಸ್ವಿನಿ ಬಂದಿದ್ದಾಳ? ಎಸ್ ಸರ್. ಎಫ್ ಎ ಆಯ್ತಾನವ? ಎಸ್ ಸರ್ ಆಯ್ತು. ಮತ್ ನಾಳೆಗೆ ಯಾವ್ದಾರ ಎಕ್ಸಾಮ್ ಐತಾ? ನೋ ಸರ್. ಇನ್ನೇನಾರ ಎಫ್ ಎಗೆ ಆಬ್ಸೆಂಟ್ ಆದ್ರೆ ಗ್ರಾಚಾರ. ಸರ್ ನಿನ್ನೆ ಜಾಯಿನ್ ಆಗ್ಬೇಕು ಅಂತ ಇದ್ದೆ ಸರ್, ದೊಡ್ಡಪ್ಪ ಯಾರೋ ತೀರ್ಕೊಂಡಿದ್ರು ಅಂತ ಪಪ್ಪ ಮಮ್ಮಿ ಅಲ್ಲಿ ಹೋಗಿದ್ರು. ಅದಕ್ಕೆ ನಿನ್ನೆ ನಮ್ ಕ್ಲಾಸ್ ಬಂದಿಲ್ಲ ಬಿಡು. ಇದು ಯಾರ್ದಾರು ಡೌಟ್ ಇದ್ರೆ ಕೇಳ್ರಿ. ಈಕ್ವೇಶನ್ 1 ಅನ್ನ ತಗೊಂಡಿದೀನಿ. ಎಲ್ಲರಿಗೂ ಆಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ಲಾ ಅಥವಾ ಇನ್ನು ಇಟ್ಕೊಂಡ್ಲಾ? ಎಲ್ಲರಿಗೂ ಆಗಿದೆಯಾ? ಸರ್ ಆಗಿದೆ. ಸರ್ ಆಗಿದೆ. ನೋಡ್ರಿ, 2x plus 3y is equal to 11. ಈ ಫ್ರಮ್ ಈಕ್ವೇಶನ್ 1 ಇಂದ x ವ್ಯಾಲ್ಯೂ ಕಂಡುಹಿಡಿಯಬೇಕು. 2x is equal to 11 plus 3y ಈ ಕಡೆಗೆ ಬಂದ್ರೆ minus 3y. ನನಗೆ 2x ವ್ಯಾಲ್ಯೂ ಬೇಡ, just you want need x value. x is equal to 11 minus 3y by 2, equation 3. Put this 3 in 2. So now write equation 2 ಏನಿದೆ? 2x minus 4y is equal to minus 24. 2 into what is x? 11 minus 3y by 2. 2 cancel. Minus 4y is equal to minus 24. 11 minus 3y minus 4y minus 24. ಇದು ಎರಡು ಮೈನಸ್ ಇರೋದ್ರಿಂದ, ಎರಡು y ಇರೋದ್ರಿಂದ ಆಡ್ ಮಾಡಬೇಕು. minus 3y minus 4y minus 7y minus 24. ಈ plus 11 ಈ ಕಡೆಗೆ ಬಂದ್ರೆ minus 11. ಅಲ್ಲಿಗೆ minus minus gets cancel. 7y is equal to 35. Y is equal to 35 by 7. 7 ones are 7 5s are. Y is equal to 5. Now put this y in equation 3. ಬರ್ರಿ. Put y is equal to 5 in 3. So write down the equation first 3 and then substitute the value of y. So what is the equation 3? X is equal to 11 3y by 2. 11 minus 3y by 2. 3y by 2. 2. Okay. X is equal to 11 minus 3 into 5 by 2. X is equal to 11 minus 15 by 2. X is equal to minus 4 by 2. 1 plus 1 minus ಇದ್ರೆ ಕಳಿಬೇಕು, ದೊಡ್ಡದ್ರಿಂದ ಚಿಕ್ಕದ್ ಕಳಿಬೇಕು. 15ರಲ್ಲಿ 11 4, ಕಳೆದಾದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಆದ್ರೆ ಬರೆಯಂಗಿಲ್ಲ, ಮೈನಸ್ ಆದ್ರೆ ಬರಿಬೇಕು. ಓಕೆ, 2 1s are
2 to the x is equal to ಏನು -2. 2. So now got the value of x and y. So ಮತ್ತೆ ಒಂದು ಸಾಲ್ವ್ ಮಾಡ್ರಿ ಅಂತ ಹೇಳಿದಾನೆ. ಫೈಂಡ್ ದಿ ವ್ಯಾಲ್ಯೂ ಆಫ್ m ಅಂತ ಹೇಳಿದಾನೆ, ಹೌದಲ್ವಾ? ಫೈಂಡ್ ದ ವ್ಯಾಲ್ಯೂ ಆಫ್ m ಅಂತ ಕೇಳಿದಾನೆ ಈಗ. ಸೊ Yes, sir. ಆನ್ಸರ್ ಯು ಕ್ಯಾನ್ ಟೇಕ್ ದ ಈಕ್ವೇಷನ್ y is equal to mx plus 3. Plus 3. mx plus 3 na 3 na 3, sir. 3. Okay, 3. Okay, what is x? -2. Minus 2. What is y? 5. 5. 5. ಅಲ್ಲಿಗೆ m into -2 plus 3. 5 is equal to -2m plus 3. ಸೊ ನಮಗೆ ಬೇಕಾಗಿರೋ m ಎಲ್ಲಿದೆ? LHS. ನಮಗೆ ಒಂದು ಕಾಟರಿ ಫೋನ್ದು. ಎಲ್ಲಿದ್ದೀರಿ? ಕಾಣ್ತಾ ಇಲ್ಲಲ್ಲ ಹರ್ಷಿತಾ? ಇದೀವಿ ಸರ್. Okay. So 2m plus 3. So now ನಮಗೆ ಬೇಕಾಗಿರೋ m RHS ಅಲ್ಲಿ ಇದೆ. -2m plus 3 is equal to 5. -2m is equal to 5 minus 3. So -2m is equal to 2. m is equal to 2 by -2. m is equal to -1. It is the solution. ಸೊ ಯಾವ್ದು ವ್ಯಾಲ್ಯೂ ಕಂಡಿಡಿಯಕ್ಕೆ ಹೇಳಿದ್ದ? m ಅಂತಲ್ಲ, m is equal to ಎಷ್ಟು? -1. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ನಾವೇ ಡೌಟ್ ಸರ್. No, sir. No doubt, sir. ಸಿಂಚು ನಿಮ್ಮನೆ ಮಾತಾಡಲಿಲ್ಲ ನಾವೀಗ? ಸಿಂಚು ಸಿಂಚು Sir. ನಿಮ್ಮನೆ ಮಾತಾಡಿದ್ರೆ ಈಗ ಈ ಪಕ್ಕ ಗೊತ್ತಾಗುತ್ತೆ ಜೂಮ್ ಆಪ್ ಅಲ್ಲಿ ಯಾರು ಮಾತಾಡ್ತಿದ್ರಿ, ಯಾರು ಎಕ್ಸಿಟ್ ಆಗಿದ್ದೀರಿ ಅಂತ ಹೇಳಿ. ಅದಕ್ಕೆ ಮ್ಯೂಟ್ ಮಾಡಿದೆ ಸರ್. ಹಾ, so now clear? ಅಯ್ಯೋ ಮಾತಾಡಂಗಿಲ್ಲಲ್ರಿ. Yes sir. Yes, sir. ಇವತ್ತು ಯಾವಾರ? ಮಂಗಳವಾರ. ಯಾವ್ದಾರ ದೇವಿ ಹತ್ರ ಹೋಗಿ ಕುತ್ಕೊಂಡಿರ? ಸರ್ ಇಲ್ಲ ಕುಂತೀವಿ. ಆಯ್ತು. ಸೊ ನೋಡ್ರಿ, y is equal to mx plus 3 ಒಂದು ಈಕ್ವೇಶನ್ ಕೊಟ್ಬಿಟ್ಟಿದ್ದಾನೆ. ಅದರಲ್ಲಿ m ವ್ಯಾಲ್ಯೂ ಕಂಡಿಡಿಯಕ್ಕೆ ಕೇಳ್ದ. ಫಸ್ಟ್ ನಾವೇನ್ ಮಾಡಿದ್ವಿ, ಪೇರ್ ಆಫ್ 2 ಲೀನಿಯರ್ ಈಕ್ವೇಶನ್ ಬಳಸ್ಕೊಂಡು x ಅಂಡ್ y ವ್ಯಾಲ್ಯೂ ಕಂಡಿಡಿದ್ವಿ. ಓಕೆನಾ? x and y ವ್ಯಾಲ್ಯೂ ಕಂಡಿಡಿದ್ಮೇಲೆ ಈ ಈಕ್ವೇಶನ್ ಅಲ್ಲಿ we have to substitute the value of y and x. What is y? 5 m into what is x? -2 plus 3. 5 is equal to -2m plus 3 minus ನಮಗೆ ಬೇಕಾಗಿರೋ m ಯಾವಾಗಲೂ LHS ಅಲ್ಲಿ ಇರಬೇಕು, ಬಟ್ RHS ಅಲ್ಲಿ ಇದೆ. ನಾನು RHS ಟರ್ಮ್ ಅಷ್ಟು LHS ಬರೀತೀನಿ, ಆ LHS ಟರ್ಮ್ ಅನ್ನ RHS ಬರೀತೀನಿ. -2m plus 3 is equal to 5. -2m is equal to 5 minus 3. -2m is equal to 2. m is equal to 2 by 2. m is equal to -1. -1 ಇಲ್ಲಿದೆ, ಅದು ಡಿನಾಮಿನೇಟರ್ ಬರಿಬೇಕು ಅಂತ ಏನಿಲ್ಲ. ಒಂದೇ ಮೈನಸ್ ಇದ್ರೆ ಅದನ್ನ ಎಲ್ಲಿ ಬರಿಬೇಕು? ನ್ಯೂಮರೇಟರ್ ಅಲ್ಲಿ ಬರಿಬೇಕು ಅಂತ ಕ್ಲಿಯರ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಬರ್ಕೊಳ್ಳಿ, ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಇದಾಯ್ತಾ? ಇದಕ್ಕೆ Yes, sir. ಹಾ, ಸುಮ್ನೆ ಓನ್ ಮಾಡೋದಿನ. ಲಾಡು ಲಿಖಿತ, ಲಾಡು ಲಿಖಿತ. ಸರ್ ಆಯ್ತು. ಹಾ, ಸರ್ ಆಯ್ತು ಸರ್.
ಆಯ್ತು ಸರ್. ಮಾತಾಡ, ನಿಮ್ ತಂಗಿ ಬಂದಾಳ? ಸರ್ ಏನೋ ತಗೊಳಕ್ ಬಂದಿದ್ಲು. ಹಾ, ಸರ್ ಏನೋ ಬುಕ್ಸ್ ತಗೊಳಕ್ ಬಂದಿದ್ಲು. ಗೊತ್ತು ನನಗೆ. ನಾವು ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲೇ ಕಂಡುಹಿಡಿದ್ಬಿಡ್ತೀವಿ, ಆಯ್ತಲ್ಲ. ಸೊ ಓಕೆ ನೋಡ್ರಿ ಈಗ. ಸೊ ಈಗ ನೀವು ಫಸ್ಟ್ ಹೆಡ್ಡಿಂಗ್ ಬರ್ಕೊಂಡಿದ್ದೀರಿ. ಈಗ ಫಾರ್ಮ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್, ಹೌದಾ? ಫಾರ್ಮ್ ದಿ ಪೇರ್ ಆಫ್ ಈಕ್ವೇಶನ್ಸ್ ಅಂತ ಬರ್ಕೊಂಡು ಒಂದನೇ ಕ್ವಶನ್ ಬರ್ಕೋಬೇಕು. ಬರ್ದೆ ಸರ್. ಅಲ್ಲ, ಪೂರ್ತಿ ಬರ್ಕೋಬೇಡ್ರಿ ನೀವು ಪಡೆ. ಒಂದೊಂದು ಕ್ವಶನ್ ಬರಿಬೇಕಾದ್ರೂ ಫಾರ್ಮ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಬರ್ಕೊಂಡು ಆಮೇಲೆ ಒಂದನೇ ಪ್ರಾಬ್ಲಮ್ ಬರ್ಕೋಬೇಕು. ಅಲ್ಲಿ ಫಾಲೋಯಿಂಗ್ ಗೀಲಂಗೆಲ್ಲ ಇದೆ, ಅದ್ ಬೇಕಾಗಿಲ್ಲ. ಅರ್ಥ ಆಯ್ತು ಹೆಂಗ್ ಬರ್ಕೋಬೇಕು ಅಂತ? ಫಾರ್ಮ್ ದಿ ಪೇರ್ ಆಫ್ ಲೀನಿಯರ್. ಹಾ ಸರ್ ನಾವ್ ಆಗ್ಲೇ ಬರ್ದ್ವಿ. ಅಲ್ಲ, ಈಗ ಸೆಕೆಂಡ್ ಪ್ರಾಬ್ಲಮ್ ಬರ್ಕೋಬೇಕಾದ್ರೆ ಫಾರ್ಮ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಬರ್ಕೊಂಡು ಸೆಕೆಂಡ್ ಕ್ವಶನ್ ಬರ್ಕೋಬೇಕು. ಮತ್ತೆ ಫಾರ್ ದಿ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂತ ಬೇಡ. ಕ್ಲಿಯರಾ? ಎಲ್ಲ ಬುಕ್ಸ್ ನೋಡ್ತಾ ಇಲ್ಲ, ಕೆಲವ್ರು ಆ ಕಡೆ ಈ ಕಡೆ ನೋಡ್ತಿದ್ದೀರಿ. ಜಡೆ ಸರಿ ಮಾಡ್ಕೊಂತೀರಿ, ಅದು ಸರಿ ಮಾಡ್ಕೊಂತೀರಿ, ಇದು ಮಾಡ್ಕೊಂತೀರಿ. ಒಂದ್ ಗಂಟೆ ಕಾನ್ಸಂಟ್ರೇಟ್ ಆಗಿ ಕೂತ್ಕೊಳ್ಳಲ್ಲ ನೀವು. ಮಾನ್ಯ ಅರ್ಥ ಆಯ್ತಾ ನಾನು ಹೇಳಿದ್ದು? ಹೇಳಿ, ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಬರ್ಕಂತ ಹೇಳಿ. ನೆಕ್ಸ್ಟ್ ಪ್ರಾಬ್ಲಮ್ ಹೆಂಗ್ ಬರೀತಿ ಹೇಳು. ನೆಕ್ಸ್ಟ್ ಪ್ರಾಬ್ಲಮ್ ಹೆಂಗ್ ಬರೀತೀಯಾ? Sir, the pair of linear equation for the following problems ಅಂತ ಹೆಡ್ಲೈನ್ ಹಾಕೊಂಡು ನೆಕ್ಸ್ಟ್ ಕ್ವಶನ್. ನಾನೇನ್ ಹೇಳ್ದೆ ಗೊತ್ತಿತ್ತಾ? ಅದಕ್ಕೆ ಹೇಳೋದು ಕಾನ್ಸಂಟ್ರೇಷನ್ ಇಲ್ಲ ನಿಮಗೆ ಅಂತ. ನಾನು ಹೇಳಿದ್ದೆ ಗೊತ್ತಾ? ಫಾರ್ಮ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂತ ಬರ್ದು ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಬರ್ಕೊಂಡು ಒಂದೇ ಪ್ರಾಬ್ಲಮ್ ಬರ್ಕೋಬೇಕು ಅಂತ ಹೇಳಿದೆ. ನೀನ್ ಆ ಪೆನ್ ಬಾಯಾಗ ಇಟ್ಕೊಳ್ಳೋದು, ಅದು ಮಾಡೋದು, ಇದು ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ ಅರ್ಥ ಆಗ್ತತೆ? ಸೊ ಬೈ ಒಂದೇ ಪ್ರಾಬ್ಲಮ್ ಓದು, ದಿದ್ಗೆ ಓದಲ್ಲ ಒಂದೇ ಪ್ರಾಬ್ಲಮ್. The difference between two number is 26 and one number is 3 times the other. Find them. ಓಕೆ. ಸೊ ಎರಡು ನಂಬರ್ ಇದಾವಂತೆ. ಅವು ಎರಡು ಹೆಂಗಿದಾವೆ ಅಂದ್ರೆ ಫಸ್ಟ್ ಅರ್ಥ ಮಾಡ್ಬೇಕು. ಆ ನಂಬರ್ಸ್ ಫಸ್ಟ್ ಅನ್ಕೋಣ. ಲೆಟ್ ದ ಟೂ ನಂಬರ್ಸ್ ಬಿ. ಟೂ ನಂಬರ್ಸ್ ಇದಾವೆ, ಅವನ್ನ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಬಿ ಎಕ್ಸ್ ಅಂಡ್ ವೈ. Let the two numbers be x and y. First condition ಯಾರು ಹೇಳ್ತೀರಿ? Sir, if we subtract that both, we get 26. So ಈಗ ಫಸ್ಟ್ ಕಂಡೀಷನ್ ಏನ್ ಗೊತ್ತಾ? ಅದಕ್ಕೆ ಪ್ರತಿ ಪ್ರಾಬ್ಲಮ್ ಅಲ್ಲಿ ಎರಡು ಕಂಡೀಷನ್ಸ್ ಇದಾವೆ ಈ ತರ ಈಕ್ವೇಶನ್ಸ್ ಅಲ್ಲಿ. ಫಸ್ಟ್ ಕಂಡೀಷನ್ ಏನು, ಸೆಕೆಂಡ್ ಕಂಡೀಷನ್ ಏನು ಅಂತ ನಿಮ್ಗೆ ತಲೆ ಒಳಗೆ ಹೋಗ್ಬೇಕು. ಫಸ್ಟ್ ಕಂಡೀಷನ್ ಏನ್ ಗೊತ್ತಾ?
ಅವೆರಡು ಒಂದರಿಂದ ಒಂದನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ you got 26 difference. It means x minus y is equal to 26. Now got as equation 1. Clear? Second condition. ಯಾರು ಹೇಳ್ತೀರಿ? X is equal to 3. One is 3 times the other. ಹೌದಾ ಹೇಳಿದಾರ? Yes, ಒಂದು sir. ಇನ್ನೊಂದಕ್ಕಿಂತ 3 ಪಟ್ಟು ಜಾಸ್ತಿ ಇದೆ. x ಅನ್ನೋದು 3y. x ಅನ್ನೋದು ಯಾವ್ದಕ್ಕಿಂತ 3y. Y ಗಿಂತ y ಅಂತ ತಗೊಳ್ಬೋದು. ಕ್ಲಿಯರ್ ಆಯ್ತು? is equal to 26. x is equal to ಏನ್ ತಗೊಂಡ್ರಿ? 3y. 3y. ಯಾಕೆ ಹೋದ್ರಿ ಪ್ರಾಬ್ಲಮ್ ಅದನ್ನ ಹೋದ್ರಿ ನೀವು ಸುಮ್ನೆ ಬರ್ಕಾಬೇಡ್ರಿ ಯಾವ್ದನ್ನು. ಒನ್ ನಂಬರ್ ಈಸ್ 3 times ದಿ ಅದರ್. ಎಕ್ಸ್ ಯಾವುದಕ್ಕೆ ಸಮ ಅಂದ್ರೆ ಇನ್ನೊಂದು ನಂಬರ್ನ 3 times ಅಷ್ಟಿದೆ. ಅರ್ಥ ಮಾಡ್ಕೊಳ್ರಿ. ಹರ್ಷಿತಾ ಯಾರಿಗೆ ಸಮ ಅಂದ್ರೆ ಇನ್ ಲೆಂತ್ ಅಲ್ಲ MBP. ಈಗ ನಾನೇ ಯಾರಿಗೆ ಸಮ ಅಂದ್ರೆ ದಿದ್ಗಿ ನನಗೆ 3 ಪಟ್ಟು. MBP ಇಸ್ ಈಕ್ವಲ್ ಟು 3 ದಿದ್ಗಿ. ಕರೆಕ್ಟಾ? ದಿದ್ಗಿ ಇರೋದೇ ಚೋಟು ಹೋಯ್ತಲ್ಲ. ಸೊ ಹಂಗೆ ಎಕ್ಸ್ ಯಾವ್ದಕ್ಕೆ ಸಮ ಅಂದ್ರೆ ಎಕ್ಸ್ ವೈನ 3ರಷ್ಟಕ್ಕೆ ಸಮ. 3 times ಆಫ್ ದಿ ಅದರ್. ಸೊ ನೌ ಗಾಟ್ ಆಸ್ ಇಕ್ವೇಶನ್ 2. ಇದು ಕಂಡೀಷನ್ಸ್ ಕ್ಲಿಯರ್? ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ರಿ. No, sir. ಇಲ್ಲಿ 2 ನಂಬರ್ಸ್ ಕೊಟ್ಟಿದ್ದಾನೆ ಹರ್ಷಿತಾ. ಆ ನಂಬರ್ಸ್ಗೆ 2 ಸಂಬಂಧ ಇಟ್ಟಿದ್ದಾನೆ. ದೇರ್ ಆರ್ 2 ರಿಲೇಷನ್ ಬಿಟ್ವೀನ್ ದ 2 ನಂಬರ್ಸ್. ಒಂದು ರಿಲೇಷನ್ ಏನಿದೆ ಅಂದ್ರೆ ಈ ನಂಬರ್ ಇಂದ ಈ ನಂಬರ್ನ ಆ ನಂಬರ್ ಇಂದ ಆ ನಂಬರ್ನ ಡಿಫರೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ? 26. ದಟ್ ಈಸ್ x minus y is equal to 26. ಓಕೆ. ಸೆಕೆಂಡ್ ಕಂಡೀಷನ್ 1 is 3 times the other. 1 ಅಂದ್ರೆ ಯಾವ್ದು ಕಾರಣ? x ಅಂತ. ಇದು ಯಾವ್ದಕ್ಕೆ ಸಮ? 3 times the other. ಇನ್ನೊಂದು ಇರೋದು ಯಾವ್ದು ನಿಮ್ಮ ಹತ್ರ? y. ಅದಕ್ಕೆ 3y. Put x is equal to 3y in 1. ಬಂದ್ಬಿಡ್ತು ನೋಡ್ರಿ ಆಲ್ರೆಡಿ. x is equal to ಬಂದ್ಬಿಟ್ಟಿದೆ ಈಗ. ಸೊ ಈಗ ವಾಟ್ ಈಸ್ ಇಕ್ವೇಶನ್ 1? x minus y is equal to 26. 3y minus y is equal to 26. So now it is 2y is equal to 26. Y is equal to 26 by 2. 2 ones are 2 3s are. Y is equal to 13. Y is equal to 30. ಬರ್ಕಡ್ರಿ. ವಂಶಿ Sir, ಅರನೈ ಶಿವಾನೈ ಮಾರ್ಕ್ಸ್ ಹೇಳಿದ್ರ? no, sir. ಯಾಕೆ? Sir, ಇನ್ನು ನೆನ್ನೆ ಬರ್ದೀವಿ ಹೇಳಿಲ್ಲ. ಯಾವ ಚಾಪ್ಟರ್ ಇತ್ತು ಮ್ಯಾಥ್ಸ್? ಸರ್ ಕ್ವಾಡ್ರಾಟಿಕ್ ಈಕ್ವೇಶನ್ AP. ಎಪಿ ಎಲ್ಲ ಮಾಡಿದ್ರ? Yes, sir. ಕ್ವಾಡ್ರಾಟಿಕ್ ಸ್ಕೂಲಲ್ಲಿ ಮಾಡಿರ್ಬೇಕು. Yes, sir. ಸಾಮಾನ್ಯವಿದ್ ಐತಿ ಈ ಸಲ. ಮಾನ್ಯನ್ ಮಾರ್ಕ್ಸ್ ಕಡಿಮೆ ಬರ್ಲಿ ಅದತ್ತಲ್ಲ. ಕಾಕ್ನೂರಾಗೆ ಬಸ್ ಸ್ಟಾಪ್, ಅಲ್ಲಿಂದನೇ ಸೀದಾ ಮನೆಗೆ ಹೋಗೋದೆ ವಾಪಸ್. ಲಾಡು ಲಿಖಿತ Sir.
ಎಲ್ಲಿದ್ಯಪ್ಪ ಕಂದ? ಏ ಕಂದ, ಎಲ್ಲಿದ್ದೀಯಾ? ಪ್ರಾಬ್ಲಮ್ ಇಸ್ ಓವರ್. ಓವರ್. No, sir. ಏನ್ ಮಾಡ್ಬೇಕು ಸರ್? Sir, ಈ ವ್ಯಾಲ್ಯೂನ ಈಕ್ವೇಶನ್ 2 ಹಾಕ್ಬೇಕು. ಯಾವ್ದನ್ನ? ವ್ಯಾಲ್ಯೂ Y ವ್ಯಾಲ್ಯೂ. equal to y 30. is equal to 13. 13 into ಓಕೆನಾ? ಬರೀರಿ. y is equal to 13. 13 into y is equal to 13 into what is equation 2? X is equal to 3y. X is equal to 3 into 30. X is equal to 39. X is equal to 39. Sir, y value first one ಎಲ್ಲ ಹಾಕ್ಬೋದಾ? ಯಾವ್ದು? y value 13 ಇದೆ ಅಲ್ಲ ಅದನ್ನ equation first ಅಲ್ಲಿ ಹಾಕ್. ನಿಂಗೆ ಬರ್ತದ ನೋಡು. ವೈವ್ಯಾಲ್ಯೂ ಹಾಕಲ್ಲಿ 26 plus 13 ಎಷ್ಟಾಗುತ್ತೆ ನೋಡ್ಬೇಕಾರೆ. ಇಲ್ಲಿ ಹರ್ಷಿತಾ, ಇಲ್ಲಿ 13 ಹಾಕ್ತೀಯಾ, -13 ಈ ಕಡೆಗೆ ಬಂದ್ರೆ ಎಷ್ಟಾಗುತ್ತೆ? plus ಪ್ಲಸ್ 13. 30. 26 ಪ್ಲಸ್ 13 ಎಷ್ಟಾಗುತ್ತೆ? 39. ಹೌದಾ? 26 plus 13, it is 39. Now clear? ವಂಶ ಆ ಕಡೆಗೆ, ಸೃಷ್ಟಿ PS ಆ ಕಡೆಗೆ ಏನ್ ನೋಡ್ಕೊಂಡ್ ಬರ್ಕಂತೀನಿ ನೀನು? ಆ ತಂಗಿಗೆ ನೀನು? Sir, ಹಾ? books ಎಲ್ಲ ಐತೆ. ಓ, ಇದ್ರಿಗೆ ಇಟ್ಕೊಂಡು ಏನು Yes, sir. ಕಾಣಲ್ಲ, ಅದಕ್ಕೆ ಬೆಳಕು ಹಾಕಿ ಅದ್ರ ಮೇಲೆ ಒಂದು ಲೈಟ್ ಬೆಳಂಗ್ ಮಾಡ್ಕೊಂಡು ಇಟ್ಕೊಂಡಿದ್ಯಾ ಪಾಪ. ಇನ್ನೂ ಕೆಲವೊಂದು ಡಿಫೆಕ್ಟ್ಸ್ ಇದಾವೆ, ಏನ್ ಮಾಡಂಗಿಲ್ಲ ಪಾಪ. No, sir, ಅಂದ್ರೆ ಕ್ಯಾಮ್ರಾ ಅದು ಅಡ್ಡ ಆಗ್ತಿತ್ತು ಆ ಕಡೆ ಇಟ್ಕೊಂಡೆ. ವಂಶಿ ಕೌಂಟರ್ ಕೊಡ್ಬೇಕಿತ್ತು, ಯಾಕೆ ಕೊಟ್ಟಿಲ್ಲ? ಸರ್ ಮತ್ತೆ ವಾಪಸ್ ಕೊಡ್ತೀನಿ ಅಂತ ಸುಮ್ನೆ ಇರ್ತಾಳೆ. ಒಬ್ಬ ಎದುರಿಸ್ಬಿಟ್ಟಿದ್ಯಾ ನಂಗಾದ್ರೆ. ಎಸ್ ಸರ್. ನಿನ್ನೆ ಗೃಹಪ್ರವೇಶಕ್ಕೆ ಸೃಷ್ಟಿ ಅವ್ರ ಅಪ್ಪಾಜಿ ಅಮ್ಮ ಕರೆಯಕ್ ಬಂದಿದ್ರು. ನಾನು ಬಟ್ಟೆ ಕೊಡ್ತಾ ಇದಾರ ಅಂತ ಕೈ ನೋಡ್ತಿದ್ದೀನಿ, ನನಗ್ ಬಟ್ಟೆನೇ ಇಲ್ಲ. ಏನ್ ಮಾಡೋದವ? ಸುಮ್ಮನೆ ಸರ್ ಅವಳು ವಂಶಿ ಹಾ, ನಿಮಗ್ ಕೊಡ್ಸಿದ್ರಾಗ ಅವಳೆ ತಗೊಂಡಿರ್ತಾಳೆ ಸರ್. ಅದೇ ಗೊತ್ತಾಗದು ಜಾಕಿ. ಹಾ, ಸರ್ ಬರ್ರಿ ಸರ್ ಕೊಡ್ತೀನಿ. ಅಯ್ಯೋ ಕೊಡಿಸ್ದಂಗೆ ಕಣವ. ಸರ್ ಹಾ? ಒಂದ್ ತಿಂಗಳಿಂದ ಅದೇ ಡೈಲಾಗ್ ಹೊಡಿತಾಳೆ ಸರ್. ಬರ್ರಿ ಬರ್ರಿ ಅಂತ ಕೊಟ್ರೆ ಅಂತೆ. ನೀವ್ ಬಂದ್ರೆ ಕೊಡಿಸ್ತೀನಿ. ಕೊಡ್ಸಿಲ್ಲ ಅಂದ್ರೆ ನೀವ್ ಬಂದ್ರೆ ಕೊಡಿಸ್ತೀನಿ ಬರ್ರಿ ಸರ್. ನೋಡ, ನೋಡೋಣ ಸರ್ ಬರ್ರಿ. ಎಲ್ಲರೂ ವಂಶಿ ಗೃಹಪ್ರವೇಶಕ್ಕೆ ಬಂದ್ಬಿಡ್ರವ. ಒಂದ್ ದಿವಸ ಸರ್ ಕರ್ದೇ ಇಲ್ಲ ಸರ್. ಎಸ್ ಸರ್. ಇಲ್ಲ ಸರ್. ಕರಿತಾಳೆ ಟೈಮ್ ಐತಿನ್ನ. ಎಸ್ ಸರ್. ನೀವು ಮೊದ್ಲೇ ರೆಡಿಯಾಗಿ ಕುತ್ಕೊಂಡ್ಬಿಡ್ತೀರಿ, ಅದಕ್ಕೆ ಕರೆಯಕ್ ಹೋಗಿಲ್ಲ. ಲಾಸ್ಟಿಗೆ ಕರೀತಾಳೆ. ಒಂದ್ ವಾರ ಮೊದ್ಲೇ ಬಂದು ಕುತ್ಕೊಂಡ್ಬಿಡ್ರಿ ಇಲ್ಲಿ. ಹಂಗೇನಿಲ್ಲ ಸರ್ ಬರ್ಲಿ ಸರ್. ಸೊ ಈಗ ಮತ್ತೊಂದ್ಸಲ ಹೇಳ್ಬಿಡ್ತೀನಿ ಕೇಳ್ರಿ. 2 ನಂಬರ್ಸ್ ಇದೆ. ಪ್ರತಿ ಪ್ರಾಬ್ಲಮ್ ಅಲ್ಲೂ 2 ನಂಬರ್ಸ್ ಅಥವಾ 2 ಕಂಡೀಷನ್ಸ್ ಇರುತ್ತೆ. ಆ 2 ಕಂಡೀಷನ್ಸ್ಗೆ 2 ರಿಲೇಶನ್ಶಿಪ್ ಇರುತ್ತೆ. 1 ರಿಲೇಶನ್ಶಿಪ್ ಏನಂದ್ರೆ, ಫಸ್ಟ್ ಕಂಡೀಷನ್ ಒಂದು ನಂಬರ್ ಇಂದ ಮತ್ತೊಂದು ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 26 ಬರುತ್ತೆ ಅಂತ ಹೇಳ್ದ. ಅದಕ್ಕೆ ಐ ವಿಲ್ ರೈಟ್ ಇಟ್ ಲೆಟ್ ದ 2 ನಂಬರ್ಸ್ ಬಿ ಎಕ್ಸ್ ಅಂಡ್ ವೈ. ಒನ್ ನಂಬರ್ ಇಂದ ಒನ್ ನಂಬರ್ ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 26 ಅಂದ್ರೆ ಐ ವಿಲ್ ರೈಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 26. ವಾಟ್ ಇಸ್ ದ ಸೆಕೆಂಡ್ ಕಂಡೀಷನ್? ಒನ್ ಈಸ್ 3 times ದಿ ಅದರ್. ಒನ್ ಅಂದ್ರೆ ಯಾವುದು? ಎಕ್ಸ್. ಯಾವ್ದಕ್ ಸಮ? ಇನ್ನೊಂದರ 3ರಷ್ಟಿದೆ ಅಂತೆ. So ಅದನ್ನ I will write it as x is equal to 3y. You can call it as equation 2. Already you got the value of x. Direct ಆಗಿ ಬಂದ್ಬಿಡ್ತು ಈ ಪ್ರಾಬ್ಲಮ್ ಅಲ್ಲಿ. Put
x is equal to 3y in equation 1. So x minus y is equal to 26. What is x? My 3y minus y is equal to 26. 2y. So 3y nalli y hodre 2y is equal to 26. Y is equal to 26 by 2. 2 ones are 2 ones are 2 3s are. So now y value is 30. Again substitute this y value in equation 2. So what is equation 2? X is equal to 3y. So y x is equal to 13 into 3, x is equal to 39. ಬೇಕಾದ್ರೆ ನಿಮಗೆ ಕ್ಲಾರಿಫಿಕೇಶನ್ ಗೋಸ್ಕರ ಒಂದು ಮಾತು ಹೇಳ್ತೀನಿ ಕೇಳ್ರಿ ಈಗ. ಯಾರು ಬರ್ಕೊಳ್ಳೋದು ಬೇಡ. The difference, what is 39 minus 33? It is 26. ಬಂತ ಇಲ್ಲ ನೋಡ್ರಿ ಕ್ಲಾರಿಫಿಕೇಶನ್. x ವ್ಯಾಲ್ಯೂ ಹಾಕ್ರಿ, y ವ್ಯಾಲ್ಯೂ ಹಾಕ್ರಿ. 13. 39 minus 13 is, it is 26. LHS is equal to RHS. So for this, I'll stop here. So ಎಲ್ಲ ಮಾಡ್ಕೊಂಡು ಹೋಮ್ ವರ್ಕ್ ಅನ್ನ ಹಾಕ್ಬೇಕು. ಯಾವಾಗ ಹಾಕ್ಬೇಕು? ಒಂದು ವಾರ ಬಿಟ್ಟು ಹಾಕ್ಬೇಕು ಅಂತಿದೀವಿ ಸರ್ ನಾವು, ಅಲ್ಲ? ಒಂದು ವಾರ ಬಿಟ್ಟು ಹಾಕ್ಬೇಕು ಅಂತಿದ್ದೀರಾ ಅಥವಾ ಈಗಲೇ ಹಾಕ್ತೀರಾ? ಇವಾಗ್ಲೇ ಆಗ್ತೀವಿ ಸರ್. 10 o'clock ಒಳಗೆ. 6 o'clock ಒಳಗೆ. ಆಯ್ತು. ನನಗೆ ಏನ್ ಗೊತ್ತಾ, ನೀವು ಓದ್ತಾ ಇದ್ದೀರಾ ಇಲ್ಲ ಅನ್ನೋದು ಭಯ ಹತ್ಬಿಟ್ಟಿದ್ ನನಗೆ. ಯಾಕೆ ಸರ್ ಅಂದ್ರೆ ನೀವಲ್ಲೇ ಆಟಿಟ್ಯೂಡ್ ಚೇಂಜ್ ಆಗಿದೆ. ರಚನಾ ರಂದನ FA ಎಷ್ಟು ಬಂತು ಮಾರ್ಕ್ಸ್? ಮಾರ್ಕ್ಸ್ ಕೇಳಿಲ್ಲ ನೋಡು. ರಚನಾ ಎಷ್ಟು ಮಾರ್ಕ್ಸ್? ಸರ್ 30 22. 30ಕ್ಕೆ 22. ಯಾರ ಎಷ್ಟು? 25 ಸರ್. ನಿಂದೆಷ್ಟು ಒಂದನ? 25 ಸರ್. ಹಂಗೆ ಪಕ್ಕಕ್ಕೆ ಹಂಗೆ ಬಡ್ ಅಂತ ಹೊಡಿ, ಜಡೆ ಹಿಡ್ಕೊಂಡು ಪಾಟ್ ಅಂತ ಹೇಳ್ದ. ರಚನಾ ಅರ್ಥ ಮಾಡ್ಕ, ಬಹಳಷ್ಟು ಕಷ್ಟ ಇದೆ. ನೀನು ಓದಿಲ್ಲ ಅಂದ್ರೆ ಬಹಳ ಕಷ್ಟ ಇದೆ ನೋಡಿ, ಹೇಳ್ತೀನಿ ಕೇಳು. ಎಲ್ಲಿ ಮಾನ್ಯ? ವೇರ್ ಇಸ್ ಮಾನ್ಯ? ಅದ್ಯಾಕ ವಿಡಿಯೋ ಆಫ್ ಮಾಡ್ಕಂತೀಯ? ನನಗೆ ತಗೊಳಕ್ ದುಡ್ಡರ ಕೊಡು, ಮಂಗಳಾರತಿ ಮಾಡ್ಬಿಡ್ತೀನಿ. ರೊಕ್ಕ ಕೊಡ್ದಂಗ ನೀವು ಮಂಗಳಾರತಿ ಮಾಡ್ರಿ ಅಂದ್ರೆ ಓಕೆ. ಸೊ ನನಗೆ ಎಲ್ಲ ನೋಡ್ರಿ, ದುಂಡುಗ್ ಬರೀರಿ, ಪ್ರಾಮಾಣಿಕ ಓದಿ, ಆಯ್ತಲ್ಲ? ಸೊ ನಿಮಗೆ ಒಂದು ವಿಚಾರ ಏನಪ್ಪಾ ಅಂದ್ರೆ ಚೆನ್ನಾಗಿ ಓದ್ಬೇಕು. ಹೇಳ್ತೀನಿ, ಇದೊಂದು ವರ್ಷ ಕಮಿಟ್ ಆಗಿ ಕೆಲಸ ಮಾಡ್ರಿ. ನೆಕ್ಸ್ಟ್ ಇಯರ್ ನೀವು ಅಪ್ಪಂಗೆ 2 ಲಕ್ಷ ದುಡ್ಡು ಉಳಿತು, ಪರ್ಸೆಂಟೇಜ್ ಜಾಸ್ತಿ ಬಂತು ಅಂದ್ರೆ 2 ಲಕ್ಷ ಜಾಸ್ತಿ. ನನಗೀಗ 10 kg ಅಡಿಕೆ ಕೊಡೋಕೆ ಒದ್ದಾಡ್ತಿದ್ದೀರಿ, 2 ಲಕ್ಷ ಬೇಕಾದ್ರೆ ಕಾಲೇಜ್ಗೆ ಹೋಗಿ ಕಟ್ಟು ಬರ್ತಿರಲ್ಲ ನೀವು. ಅದು ಯಾವುದು ಬೇಡ, ನೀವು ಓದಿ ಹೈಯೆಸ್ಟ್ ಸ್ಕೋರ್ ಮಾಡ್ರೆ ಸಾಕು. ಮಾಡ್ತೀರಾ? ಎಸ್ ಸರ್, ಮಾಡ್ತೀವಿ. ಬಾಯಿಯನ್ನು ಉಸಿರಿಲ್ಲ ನೋಡ್ರಿ. ಎಸ್ ಸರ್, ಮಾಡ್ತೀವಿ. ಮಾಡ್ತೀರಾ? ಎಸ್ ಸರ್. ಓಕೆ, ಕ್ಲೋಸ್ ಮಾಡೋಣ. ನಾಳೆ ಅಗೈನ್ 6 o'clock ಸರ್ ಜೂಮ್ ಅಲ್ಲೇನಾ? ಜೂಮ್ ಅಲ್ಲೇ, ಯಾಕೆಂದ್ರೆ ಅದು ಬೋರ್ಡ್ ಕ್ಲಿಯರೆನ್ಸ್ ಇಲ್ಲ. ಇದೇ ಕರೆಕ್ಟ್. ನೋಡೋಣ, ಅದನ್ನ ನಾನು ಅವ್ರು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗ. ಹೇಳ, ನಾನು ಲಿಂಕ್ ಅನ್ನ 5:30ಗೆ ಶೇರ್ ಮಾಡ್ತೀನಿ. 5:30 ತನಕ ಶೇರ್ ಮಾಡಲ್ಲ. 5:30 ಶೇರ್ ಮಾಡ್ತೀನಿ. 6 o'clock ನಾ ಜಾಯ್ನ್ ಆಗ್ದಲೆ ನೀವು ಜಾಯ್ನ್ ಆಗಕ್ ಹೋಗ್ಬೇಡ್ರಿ. ನಾನ್ ಜಾಯ್ನ್ ಆದ್ಮೇಲೆ ನಿಮ್ಗೆ ಅಡ್ಮಿಟ್ ಬರೋದು, ಗೊತ್ತಾಯ್ತಲ್ಲ? ಓಕೆ, ಬಾಯ್.